ನಿಮ್ಮ ಮನೆಗೆ ಬರ್ತಿರೋ ಉಚಿತ ವಿದ್ಯುತ್ ಗೃಹ ಜ್ಯೋತಿ ಯೋಜನೆಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಹೌದು, ಮನೆಯಲ್ಲಿ ಕರೆಂಟ್ ಬಿಲ್ ಬರ್ತಿಲ್ವಾ ಅಂತ ಖುಷಿ ಆಗಿದ್ರೆ ಈಗಲೇ ಎಚ್ಚೆತ್ಕೊಳ್ಳಿ. ಯಾಕಂದ್ರೆ ಸಮೀಕ್ಷೆಯಲ್ಲಿ ಸರಿಯಾದ ಮಾಹಿತಿ ಕೊಡದಿದ್ರೆ ನಿಮ್ಮ ಉಚಿತ ವಿದ್ಯುತ್ ಭಾಗ್ಯ ಕಟ್ ಆಗುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಈ ಮನೆ ಸಮೀಕ್ಷೆಯ ಅಸಲಿ ಕತೆ ಏನು? ನಿಜಕ್ಕೂ ಈ ಸಮೀಕ್ಷೆಗೆ ಯಾವ ದಾಖಲೆಗಳು ಬೇಕು? ಯಾರಿಗೆಲ್ಲ ಈ ಗಂಡಾಂತರ ಕಾದಿದೆ? ಸಂಪೂರ್ಣ ಡೀಟೇಲ್ಸ್ ಈ ವರದಿಯಲ್ಲಿದೆ ನೋಡಿ. ಇನ್ನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆಯಡಿ ಸುಮಾರು 1,65,00,000ಕ್ಕೂ ಹೆಚ್ಚು ಗ್ರಾಹಕರು ನೋಂದಾಯಿಸಿಕೊಂಡಿದ್ದಾರೆ. ಈ ಯೋಜನೆಯ ಅಸಲಿ ಫಲಾನುಭವಿಗಳನ್ನ ಗುರುತಿಸಲು ಈಗ ಇಂಧನ ಇಲಾಖೆ ರಾಜ್ಯಾದ್ಯಂತ ಕಟ್ಟುನಿಟ್ಟಿನ ಮನೆ ಸಮೀಕ್ಷೆ ನಡೆಸ್ತಾ ಇದೆ. ಆದರೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಆಗಸ್ಟ್ 2ರವರೆಗೆ ಕೇವಲ 91 ಲಕ್ಷ ಜನರ ಸಮೀಕ್ಷೆ ಮಾತ್ರ ಮುಗಿದಿದ್ದು, ಇನ್ನು ಬರೋಬ್ಬರಿ 73 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳ ಮಾಹಿತಿ ಸಂಗ್ರಹವಾಗದೇ ಇಲ್ವಂತೆ. ಆದ್ರೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಆಗಸ್ಟ್ 2ರವರೆಗೆ ಕೇವಲ 91 ಲಕ್ಷ ಜನರ ಸಮೀಕ್ಷೆ ಮಾತ್ರ ಮುಗಿದಿದ್ದು, ಇನ್ನು ಬರೋಬ್ಬರಿ 73 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳ ಮಾಹಿತಿ ಸಂಗ್ರಹವಾಗಿಲ್ವಂತೆ. ಇನ್ನು ಮನೆಗೆ ಬರುವ ಮೀಟರ್ ರೀಡರ್ ಗಳಿಗೆ ಸರಿಯಾದ ಮಾಹಿತಿ ಕೊಡದಿದ್ರೆ ಅಥವಾ ಸಿಗದಿದ್ರೆ ಅಂತವರನ್ನ ಯೋಜನೆಯಿಂದ ಹೊರಹಾಕುವ ಗಂಭೀರ ಎಚ್ಚರಿಕೆಯನ್ನ ಇಲಾಖೆ ಕೊಟ್ಟಿದೆ. ಅದರಲ್ಲೂ ಬೆಂಗಳೂರಿನ ವೈಟ್ ಫೀಲ್ಡ್, ಮಹದೇವಪುರ, ಸರ್ಜಾಪುರದ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಜನ ತಮ್ಮ ಪರ್ಸನಲ್ ಡೀಟೇಲ್ಸ್ ಕೊಡಲು ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಗಂಭೀರ ದೂರುಗಳು ಕೇಳಿ ಬಂದಿವೆ. ಆದರೆ ಬೆಸ್ಕಾಂ ಎಂಡಿ ಶಿವಶಂಕರ ಎನ್ ಅವರು ಸ್ಪಷ್ಟಪಡಿಸಿರುವಂತೆ ಸದ್ಯಕ್ಕೆ ಯಾರನ್ನ ಕೂಡ ಪಟ್ಟಿಯಿಂದ ಕೈ ಬಿಟ್ಟಿಲ್ಲ. ಒಂದು ವೇಳೆ ಯಾರಾದ್ರೂ ಅವರವರ ಮಾಹಿತಿ ನೀಡಲು ನಿರಾಕರಣೆ ಮಾಡಿದ್ರೆ ಆಪ್ ನಲ್ಲಿ ಸ್ಪೆಷಲ್ ಆಪ್ಷನ್ ಇರುತ್ತೆ. ಮುಂದಿನ ನಿರ್ಧಾರವನ್ನ ಸರ್ಕಾರವೇ ಕೈಗೊಳ್ಳಲಿದೆ ಅಂತ ತಿಳಿಸಿದ್ದಾರೆ. ಹಾಗಾದ್ರೆ ನಿಮ್ಮ ಮನೆಗೆ ಬರುವ ಸಿಬ್ಬಂದಿಗೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ ತೋರಿಸಬೇಕು ಗೊತ್ತಾ? ಒಂದು ಆಧಾರ್ ಕಾರ್ಡ್, ವೋಟರ್ ಐಡಿ, ಪಾಸ್ಪೋರ್ಟ್ ಸೈಜ್ ಫೋಟೋ, ರೇಷನ್ ಕಾರ್ಡ್ ಅಥವಾ ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ ಹಾಗೂ ಬಾಡಿಗೆ ಮನೆಯವರಾಗಿದ್ರೆ ಲೀಸ್ ಅಗ್ರಿಮೆಂಟ್ ಅನ್ನ ಹತ್ತಿರ ಇಟ್ಕೊಳ್ಳಿ. ಒಂದ್ ವೇಳೆ ನಿಮ್ಮ ಮನೆಗೆ ಸಿಬ್ಬಂದಿ ಬಂದಾಗ ನೀವು ಇಲ್ದಿದ್ರೆ ಮತ್ತೊಮ್ಮೆ ಬರ್ತಾರೆ ಅಥವಾ ಹತ್ತಿರದ ಎಸ್ಕಾಂ ಕಚೇರಿಗಳಲ್ಲೇ ಸ್ಪೆಷಲ್ ಕ್ಯಾಂಪ್ ಗಳನ್ನ ಕೂಡ ಓಪನ್ ಮಾಡಲು ಪ್ಲಾನ್ ಮಾಡಲಾಗ್ತಾ ಇದೆ. ಉಚಿತ ಕರೆಂಟ್ ಕಟ್ ಆಗಬಾರ್ದು ಅಂದ್ರೆ ಸಮೀಕ್ಷೆ ವೇಳೆ ಸಿಬ್ಬಂದಿಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಸಹಕರಿಸಿ.